ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ನಿನ್ನೆ ಯಾವ್ಯಾವ ಡ್ರಾಮಾಗಳು ನಡೆದಿವೆ? ಜೈಶಂಕರ್ ಅವರ ಟ್ಯಾಲಿ ಎಲ್ಲಿಯವರೆಗೆ ತಲುಪಿದೆ? ಸೌದಿ ಅರೇಬಿಯಾ ಕಾಶ್ಮೀರ್ ಸಮಸ್ಯೆಯಲ್ಲಿ ಭಾರತವನ್ನ ಹೇಗೆ ಮೋಸ ಮಾಡಿದೆ? ಭಾರತದ ಕರೆನ್ಸಿ ಭಾರತೀಯ ರೂಪಾಯಿಯನ್ನ US ಡಾಲರ್ ಜೊತೆಗೆ ಹೋಲಿಸಿದ್ರೆ ಇಂದು ಯಾವ ಸ್ಥಿತಿಯಲ್ಲಿದೆ? ನೇಪಾಳದಲ್ಲಿ ನಡೆದ ದೊಡ್ಡ ಜನಾಂದೋಲನೆ ಪ್ರತಿಭಟನೆಗಳು ಭಾರತದಲ್ಲಿ ಹೇಗೆ ಪುನರಾವರ್ತನೆಯಾಗ್ತಿವೆ? ಈ ರೀತಿ ಬಹಳ ಮುಖ್ಯವಾದ ಸುದ್ದಿಗಳು ಬಂದಿವೆ. ಇದಕ್ಕಾಗಿ ಕೊನೆಯವರೆಗೂ ವಿಡಿಯೋ ನೋಡಿ ಎಲ್ಲಾ ಮಾಹಿತಿ ತಿಳ್ಕೊಳ್ಳಿ. ಹಾಗೇನೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಿಮ್ಮ ಈ ಚಿಕ್ಕ ಸಹಾಯ ನಮಗೆ ಬೆಟ್ಟದಷ್ಟು ಬಲ ನೀಡ್ತದೆ. ಮೊದಲನೇದಾಗಿ ಅಮೆರಿಕ ಮತ್ತೆ ಭಾರತದ ಬಗ್ಗೆ ಮಾತನಾಡೋಣ. ಇದಕ್ಕೂ ಮುಂಚೆ ನಿಮಗೆ ಹೇಳಿದಂತೆ ಭಾರತದ ಟ್ರೇಡ್ ಅಂಡ್ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಅಮೆರಿಕ ಹೋಗಿದ್ದಾರೆ. ಅಲ್ಲಿ ಅವರು US ಟ್ರೇಡ್ ಡಿಪಾರ್ಟ್ಮೆಂಟ್ ಜೊತೆ ಟ್ರೇಡ್ ಡೀಲ್ ಬಗ್ಗೆ ಚರ್ಚೆಗಳನ್ನ ನಡೆಸ್ತಿದ್ದಾರೆ. ಹಾಗೇನೆ ಪಿಯೂಷ್ ಗೋಯಲ್ ಅವರು ಅಮೆರಿಕದಲ್ಲಿ ಕೆಲವು ಬೈಲ್ಯಾಟರಲ್ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡಲಿದ್ದಾರೆ. ಅದರಲ್ಲಿ ಕೆಲವು ಪಾಸಿಟಿವ್ ಫಲಿತಾಂಶಗಳು ಬರ್ತಿವೆ. ಅಮೆರಿಕ ಸಹ ಟ್ರೇಡ್ ಟೈಸ್ ಕಾಂಟ್ರಾಕ್ಟ್ ತರಲು ಪಾಸಿಟಿವ್ ರೆಸ್ಪಾನ್ಸ್ ತೋರಿಸ್ತಿದೆ. ಇದರ ಕುರಿತು ಈಗ ಏನಾದ್ರೂ ಒಂದು ಹೇಳೋದು ತರಾತುರಿ ಆಗ್ತದೆ. ಆದ್ರೆ ಇಂಡಿಯಾ ಟುಡೇ ಮತ್ತೆ ಬಿಸ್ನೆಸ್ ಟುಡೇ ಇಂದು ಒಂದು ನ್ಯೂಸ್ ಬ್ರೇಕ್ ಮಾಡಿವೆ. ರೆಫರೆನ್ಸ್ ಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಆ ಆರ್ಟಿಕಲ್ ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೇನೆ ನೋಡಿ. ಕೆಲವು ಸುದ್ದಿಗಳು ಈ ರೀತಿ ಬರ್ತಿವೆ. ಅಮೆರಿಕಾಗೆ ಪಿಯೂಷ್ ಗೋಯಲ್ ಅವರ ಜೊತೆ ಟ್ರೇಡ್ ನೆಗೋಷಿಯೇಷನ್ಸ್ ಮೀಟಿಂಗ್ ತುಂಬಾ ಎಂಕರೇಜ್ ಮಾಡ್ತಿರುವಂತೆ ಕಾಣ್ತಿದೆ. ಅದರೊಂದಿಗೆ ಈಗ ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಪ್ರವಾಸ ಸಾಧ್ಯವಾಗಬಹುದು ಎಂದು ವೈಟ್ ಹೌಸ್ ಮತ್ತೆ ಡೊನಾಲ್ಡ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಸಿಗ್ನಲ್ ಕೊಟ್ಟಿದೆ. ಕೆಲವು ರಿಪೋರ್ಟ್ಗಳ ಪ್ರಕಾರ ಡೊನಾಲ್ಡ್ ಟ್ರಂಪ್ ಈ ವರ್ಷದ ಅಂತ್ಯದಲ್ಲಿ ಭಾರತದಲ್ಲಿ ಕ್ವೈಟ್ ಸಮಿಟ್ ಅಲ್ಲಿ ಭಾಗವಹಿಸಲು ಸಿದ್ಧರಿದ್ದಾರೆ ಎಂದು ಅಮೆರಿಕ ಸಿಗ್ನಲ್ ಕೊಟ್ಟಿದೆ. ಆದ್ರೆ ಇಂಡಿಯಾ ಟುಡೇ ಮಾತ್ರ ತಮ್ಮ ಸೋರ್ಸ್ಗಳಲ್ಲಿ ಏನು ಹೇಳಿಲ್ಲ. ಯಾಕಂದ್ರೆ ವೈಟ್ ಹೌಸ್ ಆಗ್ಲಿ ಭಾರತ ಸರ್ಕಾರವಾಗ್ಲಿ ಇಂತಹ ಯಾವುದೇ ಪ್ರಕಟಣೆಯನ್ನ ಮಾಡಿಲ್ಲ. ಆದ್ರೆ ನ್ಯೂಯಾರ್ಕ್ ಅಲ್ಲಿ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಜೊತೆ ಒಂದು ಬೈಲ್ಯಾಟರಲ್ ಮೀಟಿಂಗ್ ನಡೆಸಿದರು. ಅದೇ ರೀತಿ ಈ ವೀಕೆಂಡ್ಗೆ ಅಮೆರಿಕ ಭಾರತ ನಡುವೆ ಈ ಕ್ವೈಟ್ ಸಮಿಟ್ ನಡೆಯಲು ಚರ್ಚೆಗಳು ನಡೆಯುತ್ತಿವೆ. ನೆಕ್ಸ್ಟ್ ಅಪ್ಡೇಟ್ ಅಮೆರಿಕದ ನ್ಯೂಯಾರ್ಕ್ ಇಂದ ಬರ್ತಿದೆ. ಅಲ್ಲಿನ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಗೆ 90ಕ್ಕೂ ಹೆಚ್ಚು ದೇಶಗಳ ಪ್ರೆಸಿಡೆಂಟ್ಗಳು, PMಗಳು ಮತ್ತೆ ಫಾರಿನ್ ಮಿನಿಸ್ಟರ್ಗಳು ಬರ್ತಿದ್ದಾರೆ. ಆದ್ರೆ ಮೊದಲು ನಾವು ಜೈಶಂಕರ್ ಅವರ ಬಗ್ಗೆ ಮಾತನಾಡೋಣ. ಜೈಶಂಕರ್ ಅವರು 5 ದಿನಗಳ ಹಿಂದೆಯೇ ನ್ಯೂಯಾರ್ಕ್ಗೆ ಹೋಗಿದ್ದಾರೆ. ಯಾಕಂದ್ರೆ ಅವರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಪ್ರಪಂಚದ ವಿವಿಧ ದೇಶಗಳ ಫಾರಿನ್ ಮಿನಿಸ್ಟರ್ಗಳ ಜೊತೆ ಮೀಟಿಂಗ್ ಗಳನ್ನ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಕೆಲವು ಸುದ್ದಿಗಳು ಬಂದಿವೆ. ಅವೇನೆಂದ್ರೆ ಜೈಶಂಕರ್ ಅವರು ಮೊದಲ 2 ದಿನಗಳಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಸೈಡ್ ಲೈನ್ಗಳಲ್ಲಿ 12 ದೇಶಗಳ ಫಾರಿನ್ ಮಿನಿಸ್ಟರ್ಗಳ ಜೊತೆ ಸಮಾವೇಶ ನಡೆಸಲಿದ್ದಾರೆ. ಆ 12 ದೇಶಗಳು ಅಮೆರಿಕ, ನೆದರ್ಲ್ಯಾಂಡ್ಸ್, ಡೆನ್ಮಾರ್ಕ್, ಸಿಂಗಾಪುರ್, ಜಮೈಕಾ, ಸೇಂಟ್ ಲೂಸಿಯಾ, ಸೋಮಾಲಿಯಾ, ಸುರಿನಮ್, ಲೆಸೋಥೋ, ಶ್ರೀಲಂಕಾ, ಮಾರಿಷಸ್ ಮತ್ತೆ ಮಾಲ್ಡೀವ್ಸ್. ಈ ವಿಡಿಯೋ ರೆಕಾರ್ಡ್ ಮಾಡ್ತಿರುವಾಗ ಆ ದೇಶಗಳ ಫಾರಿನ್ ಮಿನಿಸ್ಟರ್ಗಳ ಜೊತೆ ಜೈಶಂಕರ್ ಅವರು ಮೀಟಿಂಗ್ ಮಾಡ್ತಿದ್ದಾರೆ. ಇವುಗಳ ಜೊತೆಗೆ 2 ಮಲ್ಟಿಲ್ಯಾಟರಲ್ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡಿದ್ದಾರೆ. ಅಲ್ಲಿ ಅನೇಕ ದೇಶಗಳ ಫಾರಿನ್ ಮಿನಿಸ್ಟರ್ಗಳು ಒಟ್ಟಿಗೆ ಸೇರಿದರು. ಅವುಗಳಲ್ಲಿ ಒಂದು ಯುರೋಪಿಯನ್ ಯೂನಿಯನ್ ದೇಶಗಳ ಫಾರಿನ್ ಮಿನಿಸ್ಟರ್ಗಳ ಜೊತೆ ನಡೆಯಿತು. ಮತ್ತೊಂದು ಗ್ಲೋಬಲ್ ಸೌತ್ ಲೈಕ್ ಮೈಂಡೆಡ್ ದೇಶಗಳ ಜೊತೆ ನಡೆಯಿತು. ಇದರಲ್ಲಿ 25ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿವೆ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇನ್ನು 3-4 ದಿನಗಳು ನಡೆಯಲಿದೆ. ಒಟ್ಟಾರೆಯಾಗಿ ಜೈಶಂಕರ್ ಅವರು ಮುಂದಿನ ಕೆಲವು ದಿನಗಳಲ್ಲಿ 25ರಿಂದ 30 ದೇಶಗಳ ಜೊತೆ ಬೈಲ್ಯಾಟ್ರಲ್ ಒನ್-ಆನ್-ಒನ್ ಮೀಟಿಂಗ್ಗಳಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಇನ್ನು 4ರಿಂದ 5 ಮಲ್ಟಿಲ್ಯಾಟ್ರಲ್ ಮೀಟಿಂಗ್ಗಳು ನಡೆಯಲಿವೆ. ನೆಕ್ಸ್ಟ್ ಅಪ್ಡೇಟ್ ಭಾರತದ ಕರೆನ್ಸಿ ಇಂಡಿಯನ್ ರೂಪಾಯಿ ಬಗ್ಗೆ ಬರ್ತಿದೆ. ಕೆಲವು ಸುದ್ದಿಗಳ ಪ್ರಕಾರ ಇಂಡಿಯನ್ ರೂಪಾಯಿ US ಡಾಲರ್ ಜೊತೆ ಹೋಲಿಸಿದ್ರೆ ಮತ್ತೆ ಆಲ್ ಟೈಮ್ ಲೋ ಫಿಗರ್ ತಲುಪಿದೆ. ಕೊನೆಯ ಸೆಷನ್ ಅಲ್ಲಿ ಭಾರತೀಯ ರೂಪಾಯಿ ಒಂದು US ಡಾಲರ್ಗೆ 88 ರೂಪಾಯಿ 93 ಪೈಸೆಗೆ ಕುಸಿದಿದೆ. ಪ್ರಸ್ತುತ ಇಂಡಿಯನ್ ರೂಪಾಯಿ ಒಂದು US ಡಾಲರ್ಗೆ ಸುಮಾರು 88 ರೂಪಾಯಿ 77 ಪೈಸೆಯಲ್ಲಿ ಟ್ರೇಡ್ ಆಗ್ತಿದೆ. ಇದೇ ಟ್ರೆಂಡ್ ಮುಂದುವರೆದ್ರೆ ಮುಂದಿನ 4ರಿಂದ 5 ದಿನಗಳಲ್ಲಿ ಇಂಡಿಯನ್ ರೂಪಾಯಿ ಒಂದು US ಡಾಲರ್ಗೆ 89 ರೂಪಾಯಿ ಕುಸಿಯಬಹುದು. ಮುಂದಿನ ಅಪ್ಡೇಟ್ ಲಡಾಖ್ ಯೂನಿಯನ್ ಟೆರಿಟರಿಯಿಂದ ಬರ್ತಿದೆ. ನೀವು ನೋಡ್ತಿರುವ ಈ ವಿಜುವಲ್ಗಳು ನೇಪಾಳದ ಜಂಜಿ ಪ್ರದೇಶಕ್ಕೆ ಸಂಬಂಧಿಸಿದ ಪ್ರತಿಭಟನೆಗಳಲ್ಲ. ಇವು ಲೇ ಲಡಾಖ್ ನಲ್ಲಿ ನಡೆದ ಪ್ರತಿಭಟನೆಗಳ ಬಗ್ಗೆ ಬರ್ತಿರುವ ಸುದ್ದಿಗಳು. ಲಡಾಖ್ ಅಲ್ಲಿ 6th ಶೆಡ್ಯೂಲ್ ಬಗ್ಗೆ ಬಹಳ ವರ್ಷಗಳಿಂದ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ಇಂದು ಈ ಪ್ರತಿಭಟನೆಗಳು ನೇಪಾಳದಲ್ಲಿ ನಡೆದ ಜಂಜಿ ಪ್ರತಿಭಟನೆಗಳ ರೂಪವನ್ನ ಪಡೆದುಕೊಂಡಿವೆ. ಇವರು ಪೊಲೀಸರು CRPF ಜವಾನರ ಮೇಲೆ ದಾಳಿ ಮಾಡಿದ್ದಲ್ಲದೆ ಅನೇಕ ಬಿಲ್ಡಿಂಗ್ಗಳು ಮತ್ತೆ ಗವರ್ನಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಗಳಿಗೂ ಸಹ ಹಾನಿ ಮಾಡಿದ್ದಾರೆ.
ಕೆಲವು ರಿಪೋರ್ಟ್ಗಳ ಪ್ರಕಾರ ಇಂದು ನಡೆದ ಪ್ರತಿಭಟನೆ ಲಡಾಖ್ ಚರಿತ್ರೆಯಲ್ಲೇ ಅತ್ಯಂತ ಹಿಂಸಾತ್ಮಕ ಪ್ರತಿಭಟನೆಯಾಗಿ ಪರಿಗಣಿಸಲಾಗ್ತಿದೆ. ಅವರು ಕೆಲವು ಪಕ್ಷಗಳ ಆಫೀಸ್ಗೂ ಸಹ ಬೆಂಕಿ ಹಚ್ಚಿದ್ದಾರೆ. ಲಡಾಖ್ ಆಟೋನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನ ಕೂಡ ಧ್ವಂಸ ಮಾಡಿ ಅವರ ಬಿಲ್ಡಿಂಗ್ ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸಿಆರ್ಪಿಎಫ್ ಮತ್ತೆ ಅನೇಕ ಪೊಲೀಸ್ ವಾಹನಗಳು ಸುಟ್ಟು ಕರಕಲಾಗಿವೆ. ಅದೇ ರೀತಿ ಕಲ್ಲುಗಳಿಂದ ಮಾಡಿದ ದಾಳಿಯಲ್ಲಿ ಸುಮಾರು 10 ಮಂದಿ ಗಾಯಗೊಂಡಿದ್ದಾರೆ. ಅವರಲ್ಲಿ 2 ಸ್ಥಿತಿ ಗಂಭೀರವಾಗಿದೆ. ಅವರಲ್ಲಿ ಒಬ್ಬರು ಸಿಆರ್ಪಿಎಫ್ ಸೈನಿಕರು ಸಹ ಗಾಯಗೊಂಡಿದ್ದಾರೆ ಎಂದು ಹೇಳ್ತಿದ್ದಾರೆ. ಈ ಲಡಾಖ್ ಪ್ರತಿಭಟನೆ ನೇಪಾಳದ ಜಂಜಿ ಪ್ರತಿಭಟನೆ ರೂಪ ತೆಗೆದುಕೊಂಡಂತಿದೆ ಎಂದು ಸ್ಪಷ್ಟವಾಗಿ ಕಾಣ್ತಿದೆ. ಇವೆಲ್ಲವೂ 6th ಶೆಡ್ಯೂಲ್ ಡಿಮ್ಯಾಂಡ್ ನಿಂದಾಗಿ ನಡೀತಿವೆ. ಲಡಾಖ್ ಜನರು 6th ಶೆಡ್ಯೂಲ್ ಡಿಮ್ಯಾಂಡ್ ಯಾಕೆ ಮಾಡ್ತಿದ್ದಾರಂದ್ರೆ, ಲಡಾಖ್ ಯೂನಿಯನ್ ಟೆರಿಟರಿಯಾಗಿದ್ರೆ ಅವರಿಗೆ ಅವರ ಸ್ವಂತ ಭೂಮಿ, ಅವರ ಸಂಪನ್ಮೂಲಗಳು, ಅವರ ಸ್ವಂತ ಜಾತಿ ಗುರುತನ್ನ ರಕ್ಷಿಸಲು ಯಾವುದೇ ಅಧಿಕಾರಗಳು ಉಳಿಯುವುದಿಲ್ಲ ಎಂದು ಅವರು ಭಾವಿಸುತ್ತಿದ್ದಾರೆ. ಇದರಿಂದ ನ್ಯೂ ಡೆಲ್ಲಿಗೆ ನೇರ ಪ್ರಭಾವ ಬಿದ್ದಿದೆ. ಮತ್ತೆ 6th ಶೆಡ್ಯೂಲ್ ಪ್ರಕಾರ ಅವರಿಗೆ ವಿಶೇಷ ಹಕ್ಕುಗಳು ಸಿಗ್ತವೆ. ಹೇಗೆ ನಾರ್ತ್ ಈಸ್ಟ್ ಟ್ರೈಬಲ್ ಏರಿಯಾಗಳಿಗೆ ಸಿಕ್ಕಿವೆಯೋ ಹಾಗೆ. ಆದ್ರೆ ಕೇಂದ್ರ ಸರ್ಕಾರ ಈ ಡಿಮ್ಯಾಂಡ್ ಅನ್ನ ಒಪ್ಪಿಕೊಳ್ಳುವಲ್ಲಿ ಸ್ವಲ್ಪ ಹಿಂದೇಟು ಹಾಕ್ತಿದೆ. ಯಾಕಂದ್ರೆ ಲಡಾಖ್ ಸ್ಟ್ರಾಟಜಿಕ್ ಆಗಿ ತುಂಬಾ ಸೆನ್ಸಿಟಿವ್ ಬಾರ್ಡರ್ ರೀಸನ್ ಆಗಿದೆ. ಅಲ್ಲಿ ಯಾವಾಗ್ಲೂ ಚೀನಾ ಪಾಕಿಸ್ತಾನ್ಗಳ ಜೊತೆ ಟೆನ್ಷನ್ಗಳು ಇರ್ತವೆ. ಕೇಂದ್ರ ಸರ್ಕಾರ ಬಯಸುವುದು ಏನೆಂದ್ರೆ ಲಡಾಖ್ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣ ನೇರವಾಗಿರ್ಬೇಕು. ಆದ್ದರಿಂದ ಭಾರತದ ರಾಷ್ಟ್ರೀಯ ಭದ್ರತೆ, ಸೈನಿಕ ಬಲಗಳು, ರಾಷ್ಟ್ರೀಯ ಹಿತಾಸಕ್ತಿಗಳ ವಿಷಯದಲ್ಲಿ ಯಾವುದೇ ವಿಳಂಬ ಆಗದಂತಿರುತ್ತೆ. ಇಲ್ಲದಿದ್ರೆ ಕೇಂದ್ರ ಸರ್ಕಾರ ವಿಶೇಷವಾಗಿ ಪವರ್ ಶೇರಿಂಗ್ ಮಾಡಿಕೊಂಡು ಇತರ ಅಧಿಕಾರಿಗಳ ಮೇಲೆ ಅವಲಂಬಿತವಾಗುವ ಅಗತ್ಯವಿರೋದಿಲ್ಲ. ನ್ಯಾಷನಲ್ ಸೆಕ್ಯೂರಿಟಿ ಎಲ್ಲಕ್ಕಿಂತ ಮೇಲಿರಬೇಕೆಂದು ನಾವೆಲ್ಲರೂ ಬಯಸ್ತೇವೆ. ಲಡಾಖ್ ಜನರಿಗೂ ಪ್ರತಿಭಟನೆ ಮಾಡೋ ಅಧಿಕಾರ ಇದೆ. ಆದ್ರೆ ಹಿಂಸೆಯನ್ನ ಪ್ರೋತ್ಸಾಹಿಸಿ ಸಾಮಾನ್ಯ ಜನರ ಜೊತೆಗೆ ಮುಖ್ಯವಾಗಿ ಸೆಕ್ಯೂರಿಟಿ ಫೋರ್ಸ್ಗಳ ಜವಾನರ ಮೇಲೆ ದಾಳಿ ಮಾಡುವುದು ದೊಡ್ಡ ತಪ್ಪಾಗಿ ಕಾಣ್ತದೆ. ಲಡಾಖ್ ಒಂದು ಸೆನ್ಸಿಟಿವ್ ಪ್ರದೇಶ. ಅದಕ್ಕಾಗಿ ಸರ್ಕಾರ ಶೀಘ್ರವಾಗಿ ಹಸ್ತಕ್ಷೇಪ ಮಾಡಿ ಸಮಸ್ಯೆಯನ್ನ ತಕ್ಷಣ ಪರಿಹರಿಸಬೇಕು. ಯಾಕಂದ್ರೆ ನಾವು ಪಾಕಿಸ್ತಾನ, ಶ್ರೀಲಂಕಾ ಮತ್ತೆ ಬಾಂಗ್ಲಾದೇಶದಲ್ಲಿ, ಈಗ ನೇಪಾಳದಲ್ಲಿ ಸಹ ನೋಡಿದ್ದೇವೆ ಸಣ್ಣ ಸಣ್ಣ ಪ್ರತಿಭಟನೆಗಳು ಹೇಗೆ ದೊಡ್ಡ ಪ್ರತಿಭಟನೆಗಳಾಗಿ ಬದಲಾಗಿವೆ ಎಂದು. ಈ ವಿಡಿಯೋ ರೆಕಾರ್ಡ್ ಮಾಡ್ತಿರುವಾಗ ಮತ್ತೊಂದು ಸುದ್ದಿ ಬಂದಿದೆ. ಅದೇನೆಂದ್ರೆ ಸೋನಂ ವಾಂಗ್ಚುಕ್ ಈ ಹಿಂಸೆಯ ನಂತರ ತನ್ನ ಹಂಗರ್ ಸ್ಟ್ರೈಕ್ ಅಂದ್ರೆ ನಿರಾಹಾರ ದೀಕ್ಷೆಯನ್ನ ನಿಲ್ಲಿಸಿದನು ಎಂದು ತಿಳಿದು ಬಂದಿದೆ. ಹಾಗಾದ್ರೆ ನಿಮ್ಮ ಅಭಿಪ್ರಾಯವೇನು? ಲಡಾಖ್ಗೆ 6th ಶೆಡ್ಯೂಲ್ ಕೊಡ್ಬೇಕಾ? ನಿಮ್ಮ ಉತ್ತರವನ್ನ ಎಸ್ ಆರ್ ನೋ ಎಂದು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಪ್ಡೇಟ್ ಪಾಕ್ ಮತ್ತು ಜಮ್ಮು ಕಾಶ್ಮೀರ್ಗೆ ಸಂಬಂಧಿಸಿದ್ದು. ಇದು ಕೂಡ ನ್ಯೂಯಾರ್ಕ್ ಇಂದ ಬರ್ತಿದೆ. ಪಾಕಿಸ್ತಾನ ಅಂತಾರಾಷ್ಟ್ರೀಯ ವೇದಿಕೆಗೆ ಯಾವಾಗ ಹೋದ್ರೂ ಸಹ ಅದು ಮಾಡೋದು ಒಂದೇ ಕೆಲಸ. ಅದು ಜಮ್ಮು ಕಾಶ್ಮೀರ್ ಸಮಸ್ಯೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದು ಮತ್ತೆ ಈ ಸಮಸ್ಯೆಯಲ್ಲಿ ಅನಗತ್ಯವಾಗಿ ಇತರ ದೇಶಗಳನ್ನ ಸೇರಿಸುವುದು. ಈ ಬಾರಿ ಸಹ ಪಾಕಿಸ್ತಾನ ಅದೇ ಮಾಡಿದೆ. ಆದ್ರೆ ಈಗ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಸೈಡ್ ಲೈನ್ ನಲ್ಲಿ OIC ಕಾಂಟ್ರಾಕ್ಟ್ ಗ್ರೂಪ್ ಆನ್ ಜಮ್ಮು ಕಾಶ್ಮೀರ್ ಎಂಬ ಒಂದು ಸಮಾವೇಶವನ್ನ ಕರೆದಿದೆ. ವಾಸ್ತವವಾಗಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂದ್ರೆ 57 ಮುಸ್ಲಿಂ ದೇಶಗಳು ಇದರಲ್ಲಿ ಸದಸ್ಯರಾಗಿವೆ. ಅದರಲ್ಲಿ OIC ಎಂಬ ಗ್ರೂಪ್ ನಲ್ಲಿ ಪಾಕಿಸ್ತಾನ ಒಂದು ಸಬ್ ಗ್ರೂಪ್ ಮಾಡಿದೆ. ಅದರ ಹೆಸರು OIC ಕಾಂಟ್ರಾಕ್ಟ್ ಗ್ರೂಪ್ ಆನ್ ಜಮ್ಮು ಅಂಡ್ ಕಾಶ್ಮೀರ್. ಪಾಕಿಸ್ತಾನಕ್ಕೆ ಯಾವಾಗ್ಲಾದ್ರೂ ಜಮ್ಮು ಕಾಶ್ಮೀರ್ಗೆ ಸಂಬಂಧಿಸಿದ ವಿಷಯ ಹೇಳ್ಬೇಕಂದ್ರೆ ಅದು ಈ ಗ್ರೂಪ್ ಜೊತೆ ಒಂದು ಮೀಟಿಂಗ್ ಏರ್ಪಾಟು ಮಾಡುತ್ತೆ. ಈಗ OIC ಗ್ರೂಪ್ ನಲ್ಲಿ OIC ಕಾಂಟ್ರಾಕ್ಟ್ ಗ್ರೂಪ್ ಆನ್ ಜಮ್ಮು ಕಾಶ್ಮೀರ್ ಎಂಬ ಒಂದು ಸಬ್ ಗ್ರೂಪ್ ಇದೆ. ಅದರಲ್ಲಿ ಸದಸ್ಯರಾಗಿ ಪಾಕಿಸ್ತಾನ, ಅಜರ್ಬೈಜಾನ್, ಟರ್ಕಿ, ಸೌದಿ ಅರೇಬಿಯಾ ಮತ್ತೆ ನೈಜರ್ ಇವೆ. ಅಂದ್ರೆ ಸೌದಿ ಅರೇಬಿಯಾ ಸಹ ಆಂತರಿಕವಾಗಿ ಕಾಶ್ಮೀರ್ ಸಮಸ್ಯೆಯಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದೆ. ಈಗ ಈ 5 ದೇಶಗಳ OIC ಕಾಂಟ್ಯಾಕ್ಟ್ ಗ್ರೂಪ್ ಆನ್ ಜಮ್ಮು ಅಂಡ್ ಕಾಶ್ಮೀರ್ ಬಗ್ಗೆ ಕೆಲವು ಸುದ್ದಿಗಳು ಬರ್ತಿವೆ. ಅವು ಏನೆಂದ್ರೆ, ಪಾಕಿಸ್ತಾನ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಸೈಡ್ ಲೈನ್ಗಳಲ್ಲಿ ಈ 5 ದೇಶಗಳ ಜೊತೆ ಒಂದು ಮೀಟಿಂಗ್ ಕಾಲ್ ಮಾಡಿದೆ. ಈ 5 ದೇಶಗಳ ಫಾರಿನ್ ಮಿನಿಸ್ಟರ್ಗಳು ಒಟ್ಟಿಗೆ ಜಮ್ಮು ಕಾಶ್ಮೀರ್ ಬಗ್ಗೆ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ. ಮುಂದಿನ ಅಪ್ಡೇಟ್ ಭಾರತ ಜರ್ಮನಿಗಳ ಬಗ್ಗೆ ಬರ್ತಿದೆ. ರೀಸೆಂಟ್ ಆಗಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ H1B ವೀಸಾಗಳ ಮೇಲೆ ತುಂಬಾ ಕಠಿಣ ನಿಯಮಗಳನ್ನ ಹಾಕಿದೆ. ಅವುಗಳಲ್ಲಿ ಹೆಚ್ಚಿನ ಭಾಗವನ್ನ ರದ್ದು ಮಾಡಿದೆ. ಯಾಕಂದ್ರೆ ಈಗ 70% ನಷ್ಟು H1B ವೀಸಾಗಳು ಮತ್ತೆ ಉದ್ಯೋಗಗಳು ಭಾರತೀಯರ ಬಳಿ ಇರೋದ್ರಿಂದ ಡೊನಾಲ್ಡ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಈ ಮೂವ್ಮೆಂಟ್ ಅನ್ನ ಇಂಡಿಯನ್ ವರ್ಕರ್ ಗಳ ವಿರುದ್ಧವಾಗಿವೆ ಎಂದು ಭಾವಿಸಿದರು. ಡೊನಾಲ್ಡ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಈ ಮೂವ್ಮೆಂಟ್ ಅನ್ನ ಇಂಡಿಯನ್ ವರ್ಕರ್ ಗಳ ವಿರುದ್ಧವಾಗಿವೆ ಎಂದು ಭಾವಿಸಿದರು. ಅದಕ್ಕಾಗಿ ಈಗ ಜರ್ಮನಿ ಮುಂದೆ ಬಂದು ನಾವು ಭಾರತೀಯ ವರ್ಕರ್ ಗಳನ್ನ ನಮ್ಮ ದೇಶದಲ್ಲಿ ಸ್ವಾಗತಿಸ್ತೇವೆ ಎಂದು ಹೇಳಿದೆ. ಭಾರತದಲ್ಲಿ ಜರ್ಮನ್ ಅಂಬಾಸಿಡರ್ ಫಿಲಿಪ್ ಅಕರ್ಮನ್ ಒಂದು
ಒಂದು ಪ್ರಕಟಣೆ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅವರು ಹೈ ಸ್ಕಿಲ್ಡ್ ಭಾರತೀಯರಿಗಾಗಿ ನಾನು ಒಂದು ಕಾಲ್ ಕೊಡಲು ಬಯಸ್ತೇನೆ ಎಂದು ಹೇಳಿದ್ದಾರೆ. ಜರ್ಮನಿ ತನ್ನ ಸ್ಥಿರವಾದ ಮೈಗ್ರೇಷನ್ ಪಾಲಿಸಿಗಳಿಗಾಗಿ ವಿಶೇಷ ಗುರುತನ್ನ ಪಡೆದಿದೆ. ಮತ್ತೆ ಇಲ್ಲಿ ಭಾರತೀಯರಿಗೆ ಐಟಿ, ಮ್ಯಾನೇಜ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ತುಂಬಾ ಉತ್ತಮ ಉದ್ಯೋಗಾವಕಾಶಗಳಿವೆ. ನಮ್ಮ ಮೈಗ್ರೇಷನ್ ಪಾಲಿಸಿ ಒಂದು ರಾತ್ರಿಯಲ್ಲಿ ಬದಲಾಗೋದಿಲ್ಲ. ಅಂದ್ರೆ ಜರ್ಮನಿ ಮೈಗ್ರೇಷನ್ ಪಾಲಿಸಿ ಜರ್ಮನಿ ಕಾರ್ಗಳಂತಿರುತ್ತೆ, ಚೆನ್ನಾಗಿ ನಂಬಿಕಾರ್ಹವಾಗಿ ಮತ್ತೆ ಪ್ರಿಡಿಕ್ಟಬಲ್ ಆಗಿರುತ್ತೆ. ಜರ್ಮನಿ ಅಂಬಾಸಿಡರ್ ಮುಂದುವರಿಯುತ್ತಾ, ಜರ್ಮನಿಯಲ್ಲಿ ಕೆಲಸ ಮಾಡ್ತಿರುವ ಒಂದು ಸರಾಸರಿ ಇಂಡಿಯನ್ ಆದಾಯ ಒಂದು ಸರಾಸರಿ ಜರ್ಮನ್ ನಾಗರಿಕನ ಗಳಿಕೆಗಿಂತಲೂ ಹೆಚ್ಚು. ಇದು ಉತ್ತಮ ವಿಷಯನೇ. ಯಾಕಂದ್ರೆ ಭಾರತೀಯರಿಗೆ ಹೈ ಸ್ಯಾಲರಿ ಪಡೆಯುವುದು ಅಂದ್ರೆ ಅವರು ನಮ್ಮ ಸೊಸೈಟಿ ವೆಲ್ಫೇರ್ಗೆ ತುಂಬಾ ದೊಡ್ಡ ಸಹಾಯಕರಾಗ್ತಾರೆ. ನಾವು ಕಷ್ಟವನ್ನ ನಂಬ್ತೇವೆ, ಅದಕ್ಕಾಗಿ ಉತ್ತಮರಿಗೆ ಉತ್ತಮ ಉದ್ಯೋಗಗಳನ್ನ ಕೊಡ್ತೇವೆ. ಆದ್ದರಿಂದ ಜರ್ಮನಿಗೆ ಬನ್ನಿ, ಇಲ್ಲಿಯೇ ಜಾಬ್ ಮಾಡಿ. ನಾನು ಇಂಡಿಯನ್ಸ್ ರಿಂದ ಇದನ್ನೇ ಕೋರ್ತಿದ್ದೇನೆ ಎಂದು ಜರ್ಮನಿ ಅಂಬಾಸಿಡರ್ ಹೇಳಿದ್ದಾರೆ. ಈಗ ಈ ಜರ್ಮನಿ ಅಂಬಾಸಿಡರ್ಗೆ ಇಂಡಿಯನ್ಸ್ ಅಮೆರಿಕ ಎಕಾನಮಿಗೆ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಈಗ ಇಂಡಿಯನ್ಸ್ ಅದೇ ಕೊಡುಗೆಯನ್ನ ಜರ್ಮನಿ ಎಕಾನಮಿಗೆ ಕೊಟ್ರೆ ಜರ್ಮನಿ ಎಕಾನಮಿ ಪ್ರಸ್ತುತ ಎದುರಿಸುತ್ತಿರುವ ಸ್ಲೋ ಡೌನ್ ನಿಂದ ಹೊರಬರಲು ತುಂಬಾ ಸಹಾಯವಾಗ್ತದೆ. ಅದಕ್ಕಾಗಿ ಈಗ ಭಾರತ ವರ್ಕರ್ ಗಳನ್ನ ಕರೆಯುತ್ತಿದ್ದಾರೆ, ಮುಖ್ಯವಾಗಿ ಸ್ಕಿಲ್ಡ್ ವರ್ಕರ್ ಗಳನ್ನ ಕರೆಯುತ್ತಿದ್ದಾರೆ. ಸೊ ಫ್ರೆಂಡ್ಸ್, ಇವಾಗಿದ್ದವು ಕೆಲವೊಂದು ಲೇಟೆಸ್ಟ್ ಅಪ್ಡೇಟ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.